कधी देवळ वसरेच कधी पूजा चाल रोज कधी कधी गोवळीच काही नदिया बहिरीच ಮಾನ್ಯ ಶಾಸಕರು ವತಿಯಿಂದ ಮತ್ತೆ ಶ್ರೀಮಂತ ಕೋರಿಕೂಡ ಆದಂತಹ ಧನ್ಯವಾದಗಳು ಪ್ರೇಮಿಗಳು ಸಮಾಜಕ್ಕೆ ಮತ್ತು ರಾಠೋಡ್ ವಿಶೇಷ ಅವರು 95 ಈ ಬಂಜಾರ ಸಮಾಜದ ನೌಕರರಿಗೆ ಒಂದು 80 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದಾಗ ಯಾವ ಸಮಾಜ ಅತ್ಯಂತ ಬಡತನದಲ್ಲಿ ಕಾಯಕ ಜೀವಿಯಾಗಿ ಅಲಿದಾಡ್ತಕ್ಕಂಥ ಜನಾಂಗ, ಪರದಾಡ್ತಕ್ಕಂಥ ಜನಾಂಗ, ಒಂದು ತುತ್ತು ಹೊಟ್ಟೆಗೆ ಕೂರಲ್ಲದೆ ಇರ್ತಕ್ಕಂಥ ತಿರುಗಾಡಿ ಕೆಲಸ ಮಾಡ್ತಕ್ಕಂಥ ಜನಾಂಗ, ಅಡಿವೆಯಲ್ಲಿದ್ದು ಜನಸಂಪರ್ಕವಿಲ್ಲದೆ, ಭಾಷೆ ಇಲ್ಲದೆ, ಯಾವುದೇ ಬೆಳಕಿನ ವ್ಯವಸ್ಥೆ ಇದೆ, ನೀರಿಲ್ಲದೆ ಅಡವಿ ತಿರುಗಾಡಿ ಕೆಲಸ ಮಾಡ್ತಕ್ಕಂಥ ಜನಾಂಗ ಇವತ್ತು 96% ಏನಪ್ಪಾ ಅಂದ್ರೆ ಪಡಿತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಬೆಳೀತಾ ಇದ್ದೇವೆ. ನಿಜವಾಗಿ ಆ ಕಲಿಸಿರ್ತಕ್ಕಂಥ ತಂದೆ ತಾಯಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಬಂಜಾರ ಸಮಾಜ ಕಾಯಕವೇ ಕೈಲಾಸ ಅಂತೇಳಿ ಎಲ್ಲಿಯಾದ್ರೂ ಇದ್ರೆ ಅದು ಬಂಜಾರ ಸಮಾಜದಲ್ಲಿ ನೋಡ್ಬೇಕಂತ ಹೇಳಿ ಏನು ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಸೇವಾಲಾಲ್ ಮಹಾರಾಜರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಬಡವನಾಗಿ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಧರ್ಮದ ಸಂದೇಶವನ್ನ ಬೀರ್ತಕ್ಕಂಥ ಇಡೀ ಬಂಜಾರ ಸಮಾಜದ ಗುರುಗಳಾಗಿ ಬೆಳಕನ್ನ ಚೆಲ್ತಿರ್ತಕ್ಕಂಥ ಸೇವಾಲಾಲ್ ಮಹಾರಾಜರು ಕೂಡ ಒಂದು ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಸಮಾಜ ಇದು. ಈ ಸಮಾಜದ ಅನೇಕ ಮುಖಂಡರು ಕೂಡ ನಾನಾ ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರದಲ್ಲಿ MLAಗಳಾಗಿ, ಮಂತ್ರಿಗಳಾಗಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರೇವು ನಾಯಕರು ನಾವು ಮಂಡಲ ಪಂಚಾಯತಿ ಪ್ರಧಾನರಿದ್ದು. ಇವತ್ತು ಅವರು ಕೂಡ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು. ಈಗಿನ ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ಏನು ಅವಕಾಶ ಇದೆ ಆ ಅವಕಾಶವನ್ನ ಪಡೆದುಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವಿದ್ದೀರಿ ಇಲ್ಲಂತಲ್ಲ, ಇನ್ನೂ ಹೆಚ್ಚಿನ ರೀತಿಯಿಂದ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಜಿಲ್ಲೆಗಳು, ಬೇರೆ ರಾಜ್ಯದ ಬೇರೆ ವ್ಯವಸ್ಥೆ ಬೇರೆ. ನಮ್ಮ ಭಾಗದಲ್ಲಿ 7 ಜಿಲ್ಲೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. 371 ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ಈ ಭಾಗದಲ್ಲಿ ಓದುವವರಿಗೆ ಸೀಟ್ನಲ್ಲಿ, ನೌಕರಿಯಲ್ಲಿ, ಸಿಇಟಿಯಲ್ಲಿ ಪ್ರಥಮವಾಗಿ ರ್ಯಾಂಕ್ ಬಂದರೆ ಅವರಿಗೆ ಫ್ರೀ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟುಗಳು ಸಿಗ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಇದೆ. ಆದ ಕಾರಣ ಇದರ ಅವಕಾಶವನ್ನ ಪಡೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ, ಇಲ್ಲಂತಲ್ಲ. ಈ ರಿಸರ್ವೇಶನ್ ನಲ್ಲಿ ಹೆಚ್ಚಿನ ಒಂದು ಆದ್ಯತೆಗೆ ತಾವೆಲ್ಲ ಭಾಜನರಾಗಿದ್ದೀರಿ. ಇನ್ನೂ ಹೆಚ್ಚೆಚ್ಚು ರೀತಿಯಿಂದ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸಿಕೊಟ್ಟು ಈ ಸಮಾಜದಲ್ಲಿ ತಮಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು. ಇಂಥ ಪ್ರತಿಭಾ ಪುರಸ್ಕಾರ ಮಾಡುವ ಉದ್ದೇಶ ಏನಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉಳಿದಿರ್ತಕ್ಕಂಥ ಮಕ್ಕಳು ಕೂಡ ಇದೇ ರೀತಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಪಾಲಕರು ಕೂಡ ಅವರ ಮಕ್ಕಳಿಗೆ
ಬರೀ ಆಸ್ತಿ ಕಾರು ಬಂಗ್ಲೆ ಮಾಡೋದಕ್ಕಿಂತ ನಮ್ಮ ಮಕ್ಕಳು ಏನು ಬಂದ್ರೆ ಆಸ್ತಿಯ ತಿಳಿದು ಮಕ್ಕಳ ಮೇಲೆ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನ ಖರ್ಚು ಮಾಡಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಹೊರಹೊಮ್ಮಲಿ ಅಂತಕ್ಕಂಥ ಉದ್ದೇಶದಿಂದ ಈ ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಮಾರು 50 ವರ್ಷಗಳಾಯ್ತು ಸಮಾಜ ಸಂಘಟನೆ ಆಗಿ ಹುಟ್ಟಿ ಇವತ್ತು ಸುಮಾರು 10-15 ವರ್ಷಗಳಿಂದ ಸತತವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥ ವಿದ್ಯಾವಂತ ಮಕ್ಕಳಿಗೆ ಇಂಥ ಸನ್ಮಾನ ಸಮಾರಂಭ ಹಾಕೊಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಕರೆಸಿದ್ದೀರಿ. ಯಾವತ್ತೂ ಕೂಡ ಬಂಜಾರ ಸಮಾಜದ ಜೊತೆಗೆ ನಾನು ಹೆಚ್ಚಿನ ಸಂಬಂಧವನ್ನ ಮೊದಲಿಂದ ಇರ್ತಕ್ಕಂಥದ್ದು. ಇವತ್ತು ನಮ್ಮ ವಿಠಲ್ ಜಾಧವ್ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮಗೆ ಬರ್ತಕ್ಕಂಥ KKRDBಯಲ್ಲಿ ಇದನ್ನ ಪ್ರೈವೇಟ್ ರಿಪೇರಿ ಮಾಡ್ಲಿಕ್ಕಾಗ್ಲಿ ಹಣ ಇಡ್ಲಿಕ್ಕೆ ಅವಕಾಶ ಇಲ್ಲ. ನಾನು ಅವಿನಾಶ್ ಜಾಧವ್ ಮತ್ತಿಮೋನವರು ಪ್ರಿಯಾಂಕ್ ಅವರು ಎಲ್ಲರೂ ಬರ್ತಾರೆ, ಯಾರು ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳ ಹತ್ತಿರ ಹೋಗಿ ವಿಶೇಷ ಅನುದಾನವನ್ನು ತೆಗೆದುಕೊಂಡು ಒಂದು 50 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡೋಣ. ಒಂದು ವೇಳೆ ಯಾರೂ ಕೊಡದೇ ಇದ್ರೆ ಹಿಂದೆ ನಮಗೆ 50 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಇನ್ನೂ 2 ವರ್ಷದ ಅವಧಿಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ. ಶಾಸಕನ ಕರ್ತವ್ಯವಿದೆ. ನನ್ನ ಮತಕ್ಷೇತ್ರದಲ್ಲಿ ಹಿಂದೆ ಯಾರೋ ಪುಣ್ಯಾತ್ಮ ಮಾಡಿ ಇಂಥ ದೊಡ್ಡ ಐವನ್ಶಾಹಿ ಮುಂದಗಡೆ ಜಾಗ ಪಡೆದಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಪುಣ್ಯಾತ್ಮನಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮಾಡಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಯಾಕಂದ್ರೆ ಇಂಥ ಸುಂದರವಾದಂತಹ ಜಾಗ ಐವನ್ಶಾಹಿ ರೋಡಿನಲ್ಲಿ ಅದೇ ಇಲ್ಲಿ ನಾನು ಮತ್ತೊಬ್ಬರ ಹೆಸರು ಹೇಳಿ ಒಬ್ಬರಿಗೆ ಇದು ಮಾಡಲ್ಲ. ನಾನಾ ಕೈಗಳು ಕೂಡಿ ಇವತ್ತು ಈ ಸೇವೆಯನ್ನ ಸಲ್ಲಿಸಿದ್ದಾರೆ. ಸುಂದರವಾದಂತಹ ಕಟ್ಟಡವನ್ನ ಮಾನ್ಯ ಸಚಿವರಾಗಲಿ ಉಮೇಶ್ ಜಾಧವ್ ಅವರಾಗಲಿ ಸಮಾಜ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನ ಒಳ್ಳೆ ಸುಂದರವಾಗಿ ಮಾಡಿದ್ದಾರೆ. ಆ ಒಂದು ಮುಖ್ಯಮಂತ್ರಿಗಳ ವಿಶೇಷ ಏನಾದರೂ ಬಂದ್ರೆ ನಾನೇ ಈ ಹಣವನ್ನ ಕೊಟ್ಟ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಬೇರೆ ಕಾರಣಗಳಿಂದ ಅಸಿಸ್ಟೆಂಟ್ ಮಾಸ್ಟರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ರಿಟೈರ್ಮೆಂಟ್ ಕಮಲು ಎಂ ರಾಠೋಡ್ PSI ಪೊಲೀಸ್ ಡಿಪಾರ್ಟ್ಮೆಂಟ್ ಬಳಿರಾಮ ಮಹಾರಾಜರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಥೆಗಳನ್ನು ಹೇಳ್ತಾರೆ. बोलो गौ समाज की ಧನ್ಯವಾದ. ವಸಂತ್ ಕುಮಾರ್ श्रीमंत चौहान से धन्यवाद बाबू एम जादव सर।